ಎಲ್ಲರಿಗೂ ನಮಸ್ಕಾರ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೊದಲ ಪಾಠಕ್ಕೆ ತಮಗೆಲ್ಲರಿಗೂ ನಮಸ್ಕಾರ, ಸ್ವಾಗತ. ನೀವು ತಪ್ಪಿಲ್ಲದೆ ಇಂಗ್ಲಿಷ್ನಲ್ಲಿ ಮಾತನಾಡಬೇಕು. ಬೇರೆಯವರು ನಿಮ್ಮ ಜೊತೆ ಮಾತನಾಡುವಾಗ ನೀವು ತಪ್ಪಿಲ್ಲದಂತೆ ಅವರಿಗೆ ಪ್ರತಿಕ್ರಿಯೆ ನೀಡಬೇಕು. ಇದು ನನ್ನ ಉದ್ದೇಶ. ಹಾಗೂ ನಾವು ಬಹಳಷ್ಟು ಬಾರಿ ನೋಡಿದ್ದೇವೆ, ಇಂಗ್ಲಿಷ್ನಲ್ಲಿ ತಪ್ಪು ಮಾತನಾಡಿದರೆ ನಮಗೆ ಟೀಕಿಸುತ್ತಾರೆ. ಆದರೆ ಗಣಿತ ಮತ್ತು ವಿಜ್ಞಾನದಲ್ಲಿ ತಪ್ಪು ಮಾಡಿದರೆ ಯಾರೂ ನಮಗೆ ಟೀಕಿಸುವುದಿಲ್ಲ. ಆದರೆ ಇವತ್ತಿನ ಉದ್ದೇಶ ಏನೆಂದರೆ, ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬೇಕು ಎಲ್ಲರೂ. ಇದು ನನ್ನ ಉದ್ದೇಶ ಮತ್ತು ನನ್ನ ವಿಡಿಯೋದ ಒಂದು ಉದ್ದೇಶ ಇದು. ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದು ಹೇಗೆ ಅಂತ ಹೇಳಿಕೊಡುತ್ತೇನೆ. ಇದರ ಮೊದಲ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸಾರಿ. ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ನಮ್ಮನ್ನು ಪರಿಚಯಿಸಿಕೊಳ್ಳೋಣ ಮತ್ತು ನಮ್ಮ ವೃತ್ತಿಯನ್ನು ಹೇಳಲು ಕಲಿಯೋಣ. ನಮ್ಮ ರಾಷ್ಟ್ರೀಯತೆ ಹೇಳಲು ಕಲಿಯೋಣ. ನಮ್ಮ ಭಾವನೆಯನ್ನು ಹೇಳಲು ಕಲಿಯೋಣ. ನಮ್ಮ ಪರಿಚಯ, ನಮ್ಮ ವೃತ್ತಿ, ನಮ್ಮ ರಾಷ್ಟ್ರೀಯ, ನಮ್ಮ ಭಾವನೆ, ಇವು ನಾಲ್ಕು ವಾಕ್ಯಗಳನ್ನು ರಚಿಸಲು ಬಳಸಬಹುದಂತ ಇವೆರಡು ಪದಗಳನ್ನು, ಅವು ನಾಲ್ಕು ವಾಕ್ಯಗಳನ್ನು ರಚಿಸಬೇಕೆಂದರೆ ಇವೆರಡು ಪದಗಳು ಬಹಳ ಮುಖ್ಯವಾಗಿರುತ್ತವೆ. ಒಂದನೇದು ಐ, ನಾನು, ಯಾಮ್, ಆಗಿದ್ದೇನೆ ಅಥವಾ ಇದ್ದೇನೆ. ಐ, ನಾನು, ಯಾಮ್, ಆಗಿದ್ದೇನೆ ಅಥವಾ ಇದ್ದೇನೆ. ಸ್ಟ್ರಕ್ಚರ್ ನೋಡಿ. ಐ ಆಮ್. ಇದರ ಒಂದನೇದು ನೋಡಿ, ಐ ಆಮ್ ರಂಜಿತ್, ನಾನು ರಂಜಿತ್. ಐ ಆಮ್ ರಂಜಿತ್, ನಾನು ರಂಜಿತ್. ಯಾರಾದರೂ ನಮಗೆ ಕೇಳಿದಾಗ ನಿಮ್ಮ ಹೆಸರು ಏನಂತ, ಐ ಆಮ್ ರಂಜಿತ್, ಐ ಆಮ್ ಸುರೇಶ್, ಐ ಆಮ್ ಕುಮಾರ್, ಹೀಗೆ ಹೇಳಬೇಕು ಎಲ್ಲರೂ. ಕನ್ನಡದಲ್ಲಿ ಅನುವಾದ ಮಾಡಿದಾಗ ನಾನು ರಂಜಿತ್ ಆಗಿದ್ದೇನೆ ನೋಡಿ, ಕನ್ನಡದಲ್ಲಿ ಬಳಸುವುದಿಲ್ಲ ಆಗಿದ್ದೇನೆ ಅಂತ. ನಾನು ಸುರೇಶ್ ಆಗಿದ್ದೇನೆ, ನಾನು ಮನೋಜ್ ಆಗಿದ್ದೇನೆ, ಹಂಗೆ ಬಳಸಬೇಡಿ ಸ್ನೇಹಿತರೆ. ನಾನು ರಂಜಿತ್, ನಾನು ಮನೋಜ್, ನಾನು ಸುರೇಶ್ ಅಂತ ಬಳಸಬೇಕು. ಆಗಿದ್ದೇನೆ ಅಂತ ಕನ್ನಡದಲ್ಲಿ ಬಳಸಬಾರ್ದು. ಆದರೆ ಇಂಗ್ಲಿಷ್ನಲ್ಲಿ ಯಾಮ್ ಅಂತ ಬಳಸಬೇಕು. ನಾನು ಐ, ಯಾಮ್ ಆಗಿದ್ದೇನೆ, ಯಾಮ್ ಆಗಿದ್ದೇನೆ ಅಥವಾ ಇದ್ದೇನೆ. ರಂಜಿತ್ ಇದೊಂದು ಹೆಸರು, ರಂಜಿತ್. ಐ ಆಮ್ ರಂಜಿತ್. ಆದರೆ ಅನುವಾದ ಮಾಡಿದಾಗ ನಾನು ರಂಜಿತ್ ಆಗಿದ್ದೇನೆ, ಕನ್ನಡದಲ್ಲಿ ಆಗಿದ್ದೇನೆ ಅಥವಾ ಇದ್ದೇನೆ ಅಂತ ಬಳಸಬಾರ್ದು. ಆದರೆ ಇಂಗ್ಲಿಷ್ನಲ್ಲಿ ಯಾಮ್ ಬಳಸಬೇಕು. ಯಾಮ್ ಅಂತ ಬಳಸಲಿಕ್ಕ ಅದು ವಾಕ್ಯವನ್ನು ಪರಿಪೂರ್ಣವಾಗುವುದಿಲ್ಲ. ಐ ಆಮ್ ರಂಜಿತ್. ಸೆಕೆಂಡ್ ಒನ್ ನೋಡಿ, ನಾನು ರಾಜು ಆಗಿದ್ದೇನೆ. ಐ ಆಮ್ ರಾಜು, ನಾನು ರಾಜು, ಐ ಆಮ್ ರಾಜು ಅಂತ ಹೇಳಬೇಕು. ಆದರೆ ಕನ್ನಡದಲ್ಲಿ ಆಗಿದ್ದೇನೆ ಅಥವಾ ಇದ್ದೇನೆ ಅಂತ ಬಳಸಬಾರ್ದು. ಇಂಗ್ಲಿಷ್ನಲ್ಲಿ ಯಾಮ್ ಅಂತ ಬಳಸಬೇಕು. ಸೆಂಟೆನ್ಸ್ ವಾಕ್ಯವನ್ನು ಪರಿಪೂರ್ಣವಾಗುವುದಿಲ್ಲ. ಐ ಅಂದ್ರೆ ನಾನು, ಆಗಿದ್ದೇನೆ ಯಾಮ್, ಆಗಿದ್ದೇನೆ ಯಾಮ್. ರಾಜು ಹೆಸರು. ಮೂರನೇ ನೋಡಿ,
ನಾನು ಲಕ್ಷ್ಮಿ ಆಗಿದ್ದೇನೆ. ಐ ಆಮ್ ಲಕ್ಷ್ಮಿ. ನಿನ್ನ ಹೆಸರೇನಮ್ಮ? ನಾನು ಲಕ್ಷ್ಮಿ ಅಂತ ಹೇಳ್ತಾರವರು. ಐ ಆಮ್ ಲಕ್ಷ್ಮಿ ಅನುವಾದ ಮಾಡಿದಾಗ ಆಗಿದ್ದೇನೆ ಅಂತ ಬಳಸಬಾರ್ದು. ನಾನು ಲಕ್ಷ್ಮಿ, ಐ ಆಮ್ ಲಕ್ಷ್ಮಿ. ಇಲ್ಲಿ ನೋಡಿ, ಒಬ್ಬ, ಒಬ್ಬಳು, ಒಂದು. ಎ ಅಥವಾ ಯಾನ್ ಬಳಸಬೇಕು. ಒಬ್ಬ, ಒಬ್ಬಳು, ಒಂದು ಇದ್ದಾಗ ಎ ಅಥವಾ ಯಾನ್ ಬಳಸಬೇಕು. ಎ ಅಂದ್ರ 21 ಕಾನ್ಸನೆಂಟ್, 21 ವ್ಯಂಜನಗಳು. 21 ವ್ಯಂಜನಗಳು. ಉದಾಹರಣೆ ಬಿ, ಸಿ, ಡಿ, ಎಫ್, ಜಿ, ಎಚ್, ಐ ಬರಲ್ಲ. ಹಿಂಗ 21 ಅಕ್ಷರಗಳನ್ನು. ಯಾನ್ ಅಂದ್ರ ಎ, ಇ, ಐ, ಓ, ಯು ಇವು 5 ಬಿಟ್ಟು 21 ಅಕ್ಷರಗಳು ಏನು ವ್ಯಂಜನಗಳು ಅದಾವ. 21 ಅಕ್ಷರಗಳನ್ನು ಅವಾಗ ಎ ಅಂತ ಬಳಸಬೇಕು. ಇನ್ನು ಸ್ವರಗಳು ಬಂದಾಗ ಇಂಗ್ಲಿಷ್ ಸ್ವರಗಳು ಇವು ಇಂಗ್ಲಿಷ್ ವ್ಯಂಜನಗಳು. ಇವು ಇಂಗ್ಲಿಷ್ ಸ್ವರಗಳು. ಯಾನ್ ಅಂತ ಬಂದಾಗ ಎ, ಇ, ಐ, ಓ, ಯು ಬಂದಾಗ ಯಾನ್ ಅಂತ ಬರಿಬೇಕು. ಇಲ್ಲಿ ನೋಡೋಣ. ಒಂದನೇದು ನಾನು ಒಬ್ಬ ಹುಡುಗ ಆಗಿದ್ದೇನೆ. ಐ ಆಮ್ ಅ ಬಾಯ್. ಯಾರು ನಿಮಗೆ ಕೇಳಿದ್ರ ನಾನು ಹುಡುಗ ಅಂತ ಹೇಳಬೇಕು. ಐ ಆಮ್ ಬಾಯ್. ನಾನು ಒಬ್ಬ ಹುಡುಗ ಅಂತ ಹೇಳಬೇಕು. ಆಗಿದ್ದೇನೆ ಅಂತ ಹೇಳಬೇಡ್ರಿ. ನಾನು ಒಬ್ಬ ಹುಡುಗ ಆಗಿದ್ದೇನೆ. ಇದು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಆಗಿದ್ದೇನೆ ಅಂತ ಬಳಸಬೇಡ್ರಿ. ಐ ಆಮ್ ಅ ಬಾಯ್. ಎದಕ್ಕೆ ಬರ್ದಾರ ನೋಡ್ರಿ ಇಲ್ಲಿ. ಫಸ್ಟ್ ಲೆಟರ್ಸ್, ಫಸ್ಟ್ ಬಾಯ್, ಫಸ್ಟ್ ಪದ ಯಾವುದಿದೆ ನೋಡ್ರಿ, ಬಿ. ಇದು ವ್ಯಂಜನ ಬಿ. ವ್ಯಂಜನ ಇದ್ದಾಗ ಎ ಅಂತ ಬರಿಬೇಕು. ಐ ಆಮ್ ಅ ಬಾಯ್. ಫಸ್ಟ್ ಪದ ಎ ರ ನಂತರ ಬರುವಂತ ಪದ ಬಿ ಆಗಿದೆ, ಅದಕ್ಕಾಗಿ ಎ ಅಂತ ಬಳಸಿದ್ದೇವೆ. ಸೆಕೆಂಡ್ ಒನ್, ನಾನು ಒಬ್ಬಳು ಹುಡುಗಿ ಆಗಿದ್ದೇನೆ. ಐ ಆಮ್ ಅ ಗರ್ಲ್. ನೋಡಿ ಇಲ್ಲಿ ಎದ ನಂತರ ಬಂದ ಪದ ಜಿ. ಇದು ವ್ಯಂಜನವಾಗಿದೆ, ಕಾನ್ಸೋನೆಂಟ್ ಆಗಿದೆ. ಜಿ ನೋಡ್ರಿ, ಎದ ನಂತರ ಬಂದಿದೆ ಜಿ, ಅದಕ್ಕಾಗಿ ಎ ಅಂತ ಬಳಸಬೇಕು. ಎ ಅಂತ. ನೋಡಿ, ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ. ಐ ಆಮ್ ಅ ಟೀಚರ್. ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ. ಐ ಆಮ್ ಅ ಟೀಚರ್. ಎ ಇದಕ್ಕೆ ಬಂತು ನೋಡ್ರಿ. ಎದ ನಂತರ ಬಂದ ಪದ ಟಿ, ಇದು ವ್ಯಂಜನವಾಗಿದೆ. ಎದ ನಂತರ ಬಂದ ಪದ ವ್ಯಂಜನವಾಗಿದೆ ಟಿ. ಇವು 5 ಬಿಟ್ಟು ಇನ್ನು ಉಳಿದ 21 ಅಕ್ಷರಗಳನ್ನು ವ್ಯಂಜನಗಳನ್ನು ಬಂದರೆ ಅಲ್ಲಿ ಯಾವಾಗಲೂ ಎ ಅಂತ ಬಳಸಬೇಕು. ಮೊದಲನೇ ಪದ ಟಿ ಆಗಿದೆ, ಅದಕ್ಕಾಗಿ ಎ ಅಂತ ಬಳಸಬೇಕು. ಐ ಆಮ್ ಅ ಟೀಚರ್. ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ. ಸೆಕೆಂಡ್ ಒನ್, ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ. ಐ ಆಮ್ ಯಾನ್ ಇಂಜಿನಿಯರ್. ಇಲ್ಲಿ ಯಾನ್ ಎದಕ್ಕೆ ಬಂದಿದೆ ಅಂತಂದ್ರೆ, ಯಾನ್ ನಂತರ ಬಂದ ಪದ ಇ, ಇದು ವೊವೆಲ್ಸ್ ಆಗಿದೆ ಅಥವಾ ಸ್ವರವಾಗಿದೆ. ಈ ನೋಡ್ರಿ ಇಲ್ಲಿ ಈ ಯಾವಾಗಲೂ ಇವು 5 ವೊವೆಲ್ಸ್ ಸ್ವರಗಳು ಬಂದರೆ ಯಾವಾಗಲೂ ಯಾನ್ ಅಂತ ಬಳಸಬೇಕು. ಅದರ ಹಿಂದುಗಡೆ ಯಾನ್ ನಂತರ ಬಂದ ಪದ ಇ ಆಗಿದೆ, ಇದು ಸ್ವರವಾಗಿದೆ, ಅದಕ್ಕಾಗಿ ಯಾನ್ ಅಂತ ಬಳಸಿದ್ದೇವೆ. ಐ ಆಮ್ ಯಾನ್ ಇಂಜಿನಿಯರ್. ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ.
ಥರ್ಡ್ ಒನ್, ನಾನು ಒಬ್ಬಳು ದಾದಿ ಆಗಿದ್ದೇನೆ. ಐ ಅಂದ್ರೆ ನಾನು, ಯಾಮ್ ಅಂದ್ರ ಆಗಿದ್ದೇನೆ, ಎ ಅಂದ್ರ ಒಬ್ಬಳು, ಆಲ್ರೆಡಿ ಹೇಳಿದ್ದೇನೆ. ಎ ಅಂದ್ರ ಒಬ್ಬಳು, ಒಂದು, ಒಬ್ಬ ಅಂತ ಬಂದಾಗ ಎ ಅಥವಾ ಯಾನ್ ಅಂತ ಬರಬೇಕು. ಇಲ್ಲಿ ಒಬ್ಬಳು ಬಂದಿದೆ ಎ. ದಾದಿ ಅಂದ್ರ ನರ್ಸ್. ಐ ಅಂದ್ರ ನಾನು, ಯಾಮ್ ಅಂದ್ರ ಆಗಿದ್ದೇನೆ, ಎ ಅಂದ್ರ ಒಬ್ಬಳು, ನರ್ಸ್ ಅಂದ್ರ ದಾದಿ. ನಾನು ಒಬ್ಬಳು ದಾದಿ ಆಗಿದ್ದೇನೆ, ಐ ಆಮ್ ಅ ನರ್ಸ್. ಏದ ನಂತರ ಬಂದ ಪದ ನೋಡಿ ವ್ಯಂಜನವಾಗಿದೆ. ಏದ ನಂತರ ಬಂದ ಪದ ವ್ಯಂಜನ. ಇವು 5 ಬಿಟ್ಟು ಇನ್ನುಳಿದ 21 ಅಕ್ಷರಗಳು ಯಾವಾಗಲೂ ಬಂದರೆ ಅದರ ಹಿಂದೆಗಡೆ ಎ ಅಂತ ಬರೀಬೇಕು. ಏದ ನಂತರ ಬಂದ ಪದ ವ್ಯಂಜನವಾಗಿದೆ, ಅದಕ್ಕಾಗಿ ಎ ಅಂತ ಬಳಸಬೇಕು. ನೋಡಿ, ಈಗಾಗಲೇ ನಮ್ಮ ವೃತ್ತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗ ನೆಕ್ಸ್ಟ್ ನಮ್ಮ ರಾಷ್ಟ್ರೀಯತೆ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ರಾಷ್ಟ್ರೀಯತೆ, ನಾನು ಒಬ್ಬ ಭಾರತೀಯ ಆಗಿದ್ದೇನೆ, ಐ ಆಮ್ ಯಾನ್ ಇಂಡಿಯನ್. ನಾನು ಒಬ್ಬ ಭಾರತೀಯ ಆಗಿದ್ದೇನೆ, ಐ ಆಮ್ ಯಾನ್ ಇಂಡಿಯನ್. ನಾನು ಅಂದರೆ ಐ, ಯಾಮ್ ಅಂದ್ರೆ ಆಗಿದ್ದೇನೆ, ಯಾನ್ ಅಂದ್ರೆ ಒಬ್ಬ, ಒಬ್ಬಳು, ಒಂದು, ಭಾರತೀಯ ಅಂದ್ರೆ ಇಂಡಿಯನ್. ನೋಡಿ, ಐ ಆಮ್ ಯಾನ್ ನಂತರ ಬಂದ ಪದ ನೋಡಿ ಓವೆಲ್ಸ್ ಆಗಿದೆ ಅಥವಾ ಸ್ವರವಾಗಿದೆ. ಎ ಇ ಐ. ಇವು 5 ಎಲ್ಲಾದರೂ ಬಂದರೆ, ಯಾವಾಗಲೂ ಬಂದರೆ ಅದರ ಹಿಂದೆಗಡೆ ಯಾನ್ ಅಂತ ಬಳಸಬೇಕು. ಇನ್ನು ಇವು 5 ಬಿಟ್ಟು 21 ಅಕ್ಷರಗಳು ಏನು ಬರ್ತಿದ್ದಾವೆ ಅವು ಅಲ್ಲಿ ಎ ಅಂತ ಬರೀಬೇಕು. ಇಲ್ಲಿ ಓವೆಲ್ಸ್ ಬಂದಿದೆ, ಎ ಯಾನ್ ನಂತರ ಬಂದ ಪದ ಐ ಆಗಿದೆ, ಅದಕ್ಕಾಗಿ ಯಾನ್ ಬರೀಬೇಕು. ಐ ಆಮ್ ಯಾನ್ ಇಂಡಿಯನ್. ಸೆಕೆಂಡ್ ಒನ್, ನಾನು ಒಬ್ಬ ಅಮೇರಿಕನ್ ಆಗಿದ್ದೇನೆ, ಐ ಆಮ್ ಯಾನ್ ಅಮೇರಿಕನ್. ಐ ಅಂದ್ರ ನಾನು, ಯಾಮ್ ಅಂದ್ರ ಆಗಿದ್ದೇನೆ, ಯಾನ್ ಅಂದ್ರ ಒಬ್ಬ, ಅಮೇರಿಕನ್ ಅಂದ್ರ ಅಮೇರಿಕನ್. ಐ ಆಮ್ ಯಾನ್ ಅಮೇರಿಕನ್. ಯಾನ್ ನಂತರ ಬಂದ ಪದ ನೋಡಿ ಎ ಆಗಿದೆ, ಅದಕ್ಕಾಗಿ ಯಾನ್ ಅಂತ ಬರೆದಿದ್ದೇವೆ. ಯಾಕಂತ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೇವೆ. ಯಾನ್ ಅಮೇರಿಕನ್. ಈಗಾಗಲೇ ನಾವು ರಾಷ್ಟ್ರೀಯತೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಲಾಸ್ಟ್ ಒಂದು ಭಾವನೆ ಬಗ್ಗೆ ಚರ್ಚೆ ಮಾಡೋಣ. ಒಂದೇ ನೋಡಿ, ನಾನು ಖುಷಿಯಾಗಿ ಇದ್ದೇನೆ, ಐ ಆಮ್ ಹ್ಯಾಪಿ. ನಾನು ಖುಷಿಯಾಗಿ ಇದ್ದೇನೆ, ಐ ಆಮ್ ಹ್ಯಾಪಿ. ಇಲ್ಲಿ ಎ ಅಥವಾ ಯಾನ್ ಎದಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ, ಇಲ್ಲಿ ಐ ಆಮ್ ಅ ಹ್ಯಾಪಿ, ಐ ಆಮ್ ಯಾನ್ ಹ್ಯಾಪಿ ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕಂತಂದ್ರೆ ನಾನು ಖುಷಿಯಾಗಿ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಏನ್ರೆ ಎ ಅಂತ ಬರೆದ್ರ ನಾನು ಒಬ್ಬ ಖುಷಿಯಾಗಿದ್ದೇನೆ, ನಾನು ಒಬ್ಬ ಖುಷಿಯಾಗಿದ್ದೇನೆ. ಇಲ್ಲಿ ಯಾನ್ ಅಂತ ಬರೆದ್ರ ನಾನು ಒಬ್ಬ ಖುಷಿಯಾಗಿದ್ದೇನೆ, ನಾನು ಒಬ್ಬಳು ಖುಷಿಯಾಗಿದ್ದೇನೆ, ನಾನು ಒಂದು ಖುಷಿಯಾಗಿದ್ದೇನೆ. ನಾನು ಒಬ್ಬ ಖುಷಿಯಾಗಿದ್ದೇನೆ ಅಂದ್ರೆ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಖುಷಿಯಾಗಿದ್ದೇನೆ ಇಲ್ವಾ? ಅಲ್ಲ, ನಾನು ಒಬ್ಬನೇ ಖುಷಿಯಾಗಿದ್ದೇನೆ ಅಂತ ತಪ್ಪಾಗುತ್ತೆ. ಅದಕ್ಕಾಗಿ ಐ ಆಮ್ ಹ್ಯಾಪಿ ಅಂತ ಬರೀಬೇಕು. ಇದ್ದೇನೆ ಆಲ್ರೆಡಿ ಗೊತ್ತಿದೆ. ಐ ಅಂದ್ರೆ ನಾನು ಖುಷಿಯಾಗಿದ್ದೇನೆ, ಹ್ಯಾಪಿ. ಇದ್ದೇನೆ ಯಾಮ್. ನೆಕ್ಸ್ಟ್ ಒನ್, ನಾನು ದುಃಖಿತನಾಗಿ ಇದ್ದೇನೆ, ಐ ಆಮ್ ಸ್ಯಾಡ್. ಇಲ್ಲಿನ್ನು ಎ ಅಥವಾ ಯಾನ್ ಬರಿಬೇಡ್ರಿ, ಎ ಅಥವಾ ಯಾನ್ ಬರಿಬೇಡ್ರಿ. ನಾನು ದುಃಖಿತನಾಗಿ ಇದ್ದೇನೆ, ಐ ನಾನು ದುಃಖಿತನಾಗಿ, ಸ್ಯಾಡ್, ಇದ್ದೇನೆ ಯಾಮ್. ನೋಡಿ, ಈ ಕ್ಲಾಸಿನ ಉದ್ದೇಶ ಏನೆಂದರೆ ತಮಗೆಲ್ಲರಿಗೂ ಹೆಲ್ಪ್ ಆಗಲಿ. ನಿಮಗೊಂದು ಅಭ್ಯಾಸವನ್ನು ಕೊಡುತ್ತೇನೆ. ನಮ್ಮ ಪರಿಚಯ, ನಮ್ಮ ವೃತ್ತಿ, ನಮ್ಮ ರಾಷ್ಟ್ರೀಯತೆ, ನಮ್ಮ ಭಾವನೆ ಬಗ್ಗೆ ನೀವು ಕಮೆಂಟ್ ಮೂಲಕ ನನಗೆ ಕಳಿಸಿ. ನಿಮ್ಮ ಹೆಸರು, ನಿಮ್ಮ ವೃತ್ತಿ, ನಿಮ್ಮ ರಾಷ್ಟ್ರೀಯತೆ, ನಿಮ್ಮ ಭಾವನೆ. ನಾನು ನಿಮ್ಮ ಕಮೆಂಟ್ ಓದಿ ತಪ್ಪಿದ್ದರೆ ನಾನು ನೋಡಿ ನಿಮಗೆ ರಿಪ್ಲೈ ಕೊಡುತ್ತೇನೆ. ನೀವು ನನಗೆ ಇದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಸಂದೇಶವನ್ನು ಕಳಿಸಿ. ನಾನು ಎಲ್ಲರದು ನೋಡಿ ತಪ್ಪಿದ್ದರೆ ನಾನು ಹೇಳುತ್ತೇನೆ. ಈ
ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡಿ. ಎಲ್ಲರಿಗೂ ಸ್ವಾಗತ.